ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಇವತ್ತು ನಾನು ತುಂಬ ರುಚಿಯಾಗಿ ಈಸಿಯಾಗಿ ಮನೆಯಲ್ಲೇ ಮಿಕ್ಸರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬಾ ಸಿಂಪಲ್. ನಮ್ಮ ಕಡೆ ದೀಪಾವಳಿ ಹಬ್ಬಕ್ಕೆ ಎಡೆ ಇಡ್ತೀವಿ, ಅಂದರೆ ಹಿರಿಯರಿಗೆ ಎಡೆ ಇಡ್ತೀವಿ. ಇಂಥ ಟೈಮಲ್ಲಿ ನಾವು ಮನೆಯಲ್ಲಿ ಮಿಕ್ಸ್ಚರ್ ಅಥವಾ ಸ್ಪೆಷಲ್ ಆದ ಸ್ವೀಟ್ನ ಮಾಡೋದು ಕಾಮನ್. ಇವತ್ತು ತುಂಬ ಈಸಿ ಆದಂಥ ಹಾಗೆ ತುಂಬ ಯಮ್ಮಿ ಆಗಿರುವಂಥ ಮಿಕ್ಸ್ಚರ್ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ಇಲ್ಲಿ ನಾವು ಒಂದೇ ಒಂದು ಕಪ್ ಆಗೋಷ್ಟು ನೀರನ್ನ ಬಿಸಿ ಮಾಡಿಕೊಂಡು ನಂತರ ಸ್ಟವ್ನು ಕೂಡ ಆಫ್ ಮಾಡ್ಕೊಳ್ಳಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾನನ ತಗೊಂಡು ಈ ರೀತಿಯಾಗಿ ನೀರಿಗೆ ಹಾಕೋಬೇಕು. ಮಿಕ್ಸ್ಚರಲ್ಲಿ ನಿಮಗೆ ಅಜ್ವಾನ ಅಲ್ಲಲ್ಲೇ ಸಿಗಬೇಕು ಅಂತ ಇದ್ದರೆ ನೀವು ಅಜ್ವಾನನ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿನೂ ಕೂಡ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಫ್ಲೇವರ್ ಹಾಗೆ ಆ ಟೇಸ್ಟ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ನಾನು ಸ್ವಲ್ಪ ಬಿಸಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಂದು 10 ನಿಮಿಷ ಬಿಟ್ಟರೆ ಸಾಕಾಗತ್ತೆ. ಆಲ್ಮೋಸ್ಟ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇವಾಗ 1 ಕಪ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾನನ ಹಾಕಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಗೆ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಬಳಸ್ತಾ ಇರುವಂಥದ್ದು ಪಿಂಕ್ ಸಾಲ್ಟ್. ಹಾಕೋಣಿಕೆ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಪಿಂಕ್ ಸಾಲ್ಟ್ ಸ್ವಲ್ಪ ರುಚಿ ಕಡಿಮೆ, ಹಾಗೆ ಬಿಳಿ ಉಪ್ಪನ್ನ ಬಳಸ್ತೀವಿ ನೋಡಿ, ಅದು ಸ್ವಲ್ಪ ರುಚಿ ಜಾಸ್ತಿನೇ ಇರುತ್ತೆ. ಇನ್ನು ಖಾರಕ್ಕೆ ತಕ್ಕಂತೆ ಖಾರದ ಪುಡಿ 1 ಸ್ಪೂನ್ ಖಾರದ ಪುಡಿನ ಬಳಸಿದ್ದೀನಿ. ಕಲರ್ ಬರೋದಕ್ಕೆ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಫುಡ್ ಕಲರ್ ಬೇಕಂದರೆ ಆ ಕಲರ್ನು ಕೂಡ ಬಳಸ್ಕೋಬೋದು. ಹಾಗೆಯೇ ಅಜ್ವಾನನ ಬಿಸಿ ನೀರಿಗೆ ಹಾಕಿಟ್ಕೊಂಡಿದ್ದೆ ನೋಡಿ, ಆ ನೀರನ್ನು ಕೂಡ ಹಾಕ್ಕೊಂಡು ಇವಾಗ 1 ಸ್ಪೂನ್ ಸಹಾಯದಿಂದ ಕಲಿಸ್ಕೊತಾ ಇದ್ದೀನಿ. ಹಾಗೆಯೇ ಈ ರೀತಿಯಾಗಿ ನಾವು ಕಲಿಸ್ಕೋಬೇಕಾದ್ರೆ ಗಂಟು ಆಗದೆ ನೀಟಾಗಿ ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ. ಈಗ ಕಾಯಿಸಿಟ್ಕೊಂಡಿರುವಂಥ 1 ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಅಂದರೆ ಬಿಸಿ ಬಿಸಿ ಎಣ್ಣೆನ ಹಾಕೋಬೇಕಾಗತ್ತೆ. ಹಿಟ್ಟನ್ನ ಕಲಿಸೋದಕ್ಕೆ ಶುರು ಮಾಡ್ಕೊಂಡಾಗ್ಲೇ ನೀವು ಪ್ಯಾನಲ್ಲಿ ಎಣ್ಣೆನ ಹಾಕಿ ಕಾಯೋದಕ್ಕೆ ಇಟ್ಕೊಂಡ್ರೆ ಉತ್ತಮ ಅಂತ ಹೇಳ್ಬೋದು. ಮತ್ತು ಹಿಟ್ಟನ್ನ ಕಲಸಿದ ನಂತರ ನಾವು ಎಣ್ಣೆನ ಕಾಯೋದಕ್ಕೆ ಇಡುವಾಗ ಟೈಮು ಕೂಡ ವೇಸ್ಟ್ ಆಗುತ್ತೆ. ಆ ಕಾರಣಕ್ಕೆ ನಾನು ಮೊದಲೇ ಹಿಟ್ಟು ಕಲಸೋಕ್ಕೂ ಮುಂಚೆನೇ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈಗ ಇಲ್ಲಿ ಹಿಟ್ಟನ್ನ ನೀವು ನೋಡ್ತಾ ಇರ್ಬೋದು ಯಾವ ಒಂದು ಕನ್ಸಿಸ್ಟೆನ್ಸಿಲಿ ನಾನು ಕಲಸಿದ್ದೀನಿ ಅಂತ. ತುಂಬ ಅಂದರೆ ತುಂಬ ಸಾಫ್ಟಾಗಿರಬೇಕು. ಹಾಗೆಯೇ ಕೈಯಲ್ಲಿ ಈ ರೀತಿ ಮುಟ್ಟಿದ್ರೆ ಸ್ವಲ್ಪ ಅಂಟೋಂಗಿರಬೇಕೇ ಹೊರತು ಜಾಸ್ತಿನೂ ಕೂಡ ಅಂಟಬಾರ್ದು, ಹಾಗೆ ಸ್ವಲ್ಪ ಗಟ್ಟಿನೂ ಕೂಡ ಇರಬಾರ್ದು. ಚಪಾತಿ ಹಿಟ್ಟಿರುತ್ತೆ ನೋಡಿ, ಆ ರೀತಿ ಗಟ್ಟಿಯಾಗೂ ಕೂಡ ನೀವು ಕಲಿಸ್ಕೋಬಾರ್ದು. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಈ ರೀತಿ ಕರ್ಚೀಫ್ನ ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ನಂತರ ಚಕ್ಲಿ ಒತ್ತುವಂಥ ಒಳ್ಳಿಗೆನೆ ಆ ಮಿಕ್ಸ್ ಮಾಡಿರುವಂಥ ಹಿಟ್ಟನ್ನ ಹಾಕ್ಕೊಂಡು ಹಾಗೆ ನಿಮಗೆ ಮಿಕ್ಸ್ಚರ್ ಮಾಡೋದಕ್ಕೆ ಎಷ್ಟು ದಪ್ಪ ಬೇಕು ನೋಡಿ ಆ ರೀತಿಯಾಗಿರುವಂಥ ಪ್ಲೇಟ್ನ ಬಳಸ್ಕೊಂಡು ನಂತರ ನೀವು ಈ ರೀತಿ ಡೈರೆಕ್ಟ್ ಎಣ್ಣೆ ಒಳಗಡೆ ಒತ್ತಿಟ್ಕೋಬೋದು. ನಿಮಗೇನಾದರೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಅಂದರೆ ಬೇಕಾದರೆ ಯಾವುದಾದ್ರೂ ತಟ್ಟೆ ಅಥವಾ ಕವರ್ ಮೇಲೆ ಒತ್ತು ಬಿಟ್ಟು ನಂತರ ಇದ್ರೊಳಗಡೆ ಹಾಕ್ಕೊಳ್ಬೋದು. ನಾನು ಹೇಗಿದ್ರು ಮಿಕ್ಸ್ಚರ್ ಮಾಡ್ತಾ ಇರೋದ್ರಿಂದ ಹೇಗಿದ್ರು ನಾವು ಅದನ್ನು ಪುಡಿ ಮಾಡಬೇಕಲ್ವಾ, ಆ ಕಾರಣಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಚಕ್ಲಿ ಅಥವಾ ಕೋಡ್ಬಳೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಡಿಫಾಲ್ಟಾಗಿ ಮುಂಚೆನೇ ಒತ್ತಿ ನೀಟಾಗಿ ಒಂದು ಪೇಪರ್ ಅಥವಾ ಒಂದು ಕವರ್ ಮೇಲೆ ಒತ್ತಿ ಇಟ್ಕೊಂಡು ನಂತರ ನಾವು ಅದನ್ನು ಎಣ್ಣೆ ಒಳಗಡೆ ಹಾಕಬೇಕಾಗತ್ತೆ. ಇದು ಮಿಕ್ಸ್ಚರ್ ಆಗಿರೋದ್ರಿಂದ ನಾನು ಡೈರೆಕ್ಟ್ ಎಣ್ಣೆ ಒಳಗಡೆ ಒತ್ತಿಬಿಟ್ಟು ನಂತರ ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಇನ್ನು ನಾವು ಒತ್ತುವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ಸ್ವಲ್ಪ ಜಾಸ್ತಿ ನೊರೆ ಆಗಿರುತ್ತೆ ನೋಡಿ, ಅದೆಲ್ಲ ಕಡಿಮೆ ಆಗಬೇಕು. ಅಲ್ಲಿವರೆಗೂ ನೀವು ಮರ್ಚಾಕ ಅವಶ್ಯಕತೆ ಏನೂ ಇರೋದಿಲ್ಲ. ಚೆನ್ನಾಗಿ ಒಂದು ಕಡೆ ಬೆಂದಿದ ನಂತರ ನೀವು ಮರ್ಚಾಕಿದ್ರೆ ಸಾಕಾಗತ್ತೆ. ಅದಾದಮೇಲೆ ನೀವು ಕಲರ್ ಒಂದು ಸ್ವಲ್ಪ ಲೈಟ್ ಮಡ್ ಕಲರ್ ಬಂದರೆ ಸಾಕಾಗತ್ತೆ. ಅಥವಾ ನಾವು ಯೆಲ್ಲೋ ಕಲರ್ ಹಾಕಿರೋದ್ರಿಂದ ಅಂದರೆ ಅರಿಶಿನ ಹಾಕಿರೋದ್ರಿಂದ ಸ್ವಲ್ಪ ಡಾರ್ಕ್ ಯೆಲ್ಲೋ ಇಶ್ಯೆ ಕಾಣುತ್ತೆ. ನೀವು ಅದನ್ನು ನೋಡಿಕೊಂಡು ಬೆಂದಿದೆಯಲ್ವ ಅಂತ ತಿಳ್ಕೊಂಡು ಹಾಗೆ ಅದನ್ನು ತೆಗೆದು ಇಟ್ಕೋಬೇಕಾಗತ್ತೆ.
ಈ ರೀತಿ ಮರ್ಚ್ ಹಾಕೋಬೇಕು. ಹುಷಾರಾಗಿ ಮರ್ಚಿ ಹಾಕಿ ಅಕಸ್ಮಾತ್ ಮರ್ಚಕ್ಕೆ ಆಗ್ತಾ ಇಲ್ಲ ಅಂದರೆ ಒಂದು ಸ್ಪೂನ್ ಸಹಾಯದಿಂದನೂ ಕೂಡ ನೀವು ಈ ರೀತಿಯಾಗಿ ಮರ್ಚ್ಕೋಬೋದು. ನಾವು ಡೈರೆಕ್ಟಾಗಿ ಈ ರೀತಿ ಒತ್ತೋದ್ರಿಂದ ನಾವು ಮಣೆ ಆಗಿರ್ಬೋದು, ತಟ್ಟೆ ಆಗಿರ್ಬೋದು, ಕವರ್ ಈ ರೀತಿಯಾಗಿ ಅಂಡ್ಕೊಂಡು ಒತ್ಕೊಂಡು ಕಾಯ್ಕೊಂಡು ಇರೋದಕ್ಕಿಂತ ಡೈರೆಕ್ಟಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಬಹುದು. ಇವಾಗ ಚೆನ್ನಾಗಿ ಎರಡು ಕಡೆನೂ ಕೂಡ ಚೆನ್ನಾಗಿ ಬೇಯಿಸಿದ್ದೀನಿ. ಇವಾಗ ಒಂದು ತಟ್ಟೆ ಮೇಲ್ಗಡೆ ಟಿಶ್ಯೂನ ಹಾಕ್ಕೊಳ್ಳಿ ಅಥವಾ ಪ್ಲೈನ್ ವೈಟ್ ಶೀಟ್ನ ಹಾಕ್ಕೊಳ್ಳಿ. ಯಾವುದೇ ರೀತಿಯಾಗಿ ನ್ಯೂಸ್ ಪೇಪರ್ ಅಥವಾ ಬರೆದಿರುವಂಥ ಪೇಪರ್ನ ಬಳಸಬೇಡಿ. ಆ ಎಣ್ಣೆ ಕೂಡ ಬೀಳೋದ್ರಿಂದ ಅದರಲ್ಲಿರುವಂಥ ಪ್ರಿಂಟೆಡ್ ಕಲರ್ ಅಥವಾ ಬರೆದಿರುವಂಥ ಪೆನ್ಸಿಲ್ ಕಲರು ಕೂಡ ಫುಡ್ಗೆ ಅಂಟ್ಕೊಳ್ಳೋದ್ರಿಂದ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮ್ಯಾಕ್ಸಿಮಮ್ ಅಂದರೆ ನೀವು ಟಿಶ್ಯೂನ ಯೂಸ್ ಮಾಡ್ಬೋದು ಅಥವಾ ವೈಟ್ ಪ್ಲೈನ್ ಶೀಟ್ ಇರುತ್ತೆ ನೋಡಿ, ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಇಟ್ಟು ಖಾಲಿ ಆಗೋವರೆಗೂ ಕೂಡ ನೀವು ಒತ್ಕೊಳ್ಳಿ. ಈ ರೀತಿಯಾಗಿ ಒತ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಾನು ಮಿಕ್ಸ್ಚರ್ಗೆ ಏನೆಲ್ಲ ಬೇಕು ನೋಡಿ ಆ ಪದಾರ್ಥಗಳನ್ನು ಅದೇ ಎಣ್ಣೆಲೆ ಹುರ್ಕೋತಾ ಇದ್ದೀನಿ. ಮೊದಲು ಇಲ್ಲಿ ಒಂದು ಬೌಲ್ ಆಗೋಷ್ಟು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಕಡಲೆ ಬೀಜ ಸ್ವಲ್ಪ ಎಲ್ಲರಿಗೂ ಇಷ್ಟ, ಅಲ್ಲಲ್ಲೇ ಸಿಕ್ಕಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತ ಸ್ವಲ್ಪ ಜಾಸ್ತಿ ಕಡಲೆ ಬೀಜನೇ ಬಳಸಿದ್ದೀನಿ. ಆಲ್ಮೋಸ್ಟ್ 2 ಬೌಲ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಂಡು ಹಾಗೆಯೇ ಇನ್ನೊಂದು ಪ್ಲೇಟಿಗೆ ಟಿಶ್ಯೂನ ಹಾಕ್ಕೊಂಡು ನಂತರ ಎಲ್ಲದನ್ನು ಕೂಡ ನಾನು ಇವಾಗ ಟಿಶ್ಯೂ ಮೇಲೆ ಹಾಕೋತಾ ಇದ್ದೀನಿ. ಕಡಲೆ ಬೀಜ ಆದಮೇಲೆ ನಾನು ಹುರ್ಗಡ್ಲೆನೂ ಕೂಡ ಹುರಿದಿದ್ದೀನಿ, ಆದರೆ ಅದು ಸ್ಕಿಪ್ ಆಗಿದೆ. ಆ ಕಾರಣಕ್ಕೆ ಅದನ್ನು ನಾನು ಇಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಂತರ ಇಲ್ಲಿ ನಾನು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿನ ಈ ರೀತಿಯಾಗಿ ಎಣ್ಣೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಬಬಲ್ಸ್ ಥರ ಅಥವಾ ಈ ಚಿಪ್ಸ್ ಬರುತ್ತೆ ನೋಡಿ, ಈ ರೀತಿಯಾಗಿ ಉಬ್ಬಿದಾದ ಮೇಲೆ ಚೆನ್ನಾಗಿ ಬೆಂದಿದ ನಂತರ ನೀವು ಎಣ್ಣೆ ಇಲ್ದಾಗೆ ಸೋಸಿ ಎತ್ತಿ ಹಾಕೋಬೇಕಾಗತ್ತೆ. ನಂತರ ಇಲ್ಲಿ ಒಂದು ಬಟ್ಲಾಗೋಷ್ಟು ಗೋಡಂಬಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಮಿಕ್ಸರಲ್ಲಿ ಗೋಡಂಬಿ ಬಾದಾಮಿನ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ನಾನಿಲ್ಲಿ ಗೋಡಂಬಿನ ಮಾತ್ರ ಹಾಕೋತಾ ಇದ್ದೀನಿ, ಬಾದಾಮಿನ ಹಾಕೋತಾ ಇಲ್ಲ. ಹಾಗೆಯೇ ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಕೊನೆಯದಾಗಿ ಅದನ್ನು ಡೆಕೋರ್ ಮಾಡ್ಬೋದು ಅಂತ. ಇನ್ನು ಇಲ್ಲಿ ಒಂದು ಬಟ್ಲಾಗೋಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಹುಷಾರಾಗಿ ಫ್ರೈ ಮಾಡ್ಕೋಬೇಕು. ಕರ್ಬೇವಿನ ಸೊಪ್ಪನ್ನ ಹಾಕೊಂಡಾಗ ಸ್ವಲ್ಪ ಎಣ್ಣೆ ಸಿಡಿಯುವಂಥ ಚಾನ್ಸಸ್ ಇರುತ್ತೆ. ಇವಾಗ ಕರ್ಬೇವಿನ ಸೊಪ್ಪು ಕೂಡ ಕರ್ದಿದ್ದಾಯಿತು. ನಂತರ ಇಲ್ಲಿ ನಾನು 3 ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್, ನೀವು ಬೇಕಂದರೆ ಖಾರದ ಪುಡಿನೂ ಕೂಡ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನೂ ಕೂಡ ಬಳಸ್ತೀನಿ. ಆದರೆ ಇಲ್ಲಿ ಒಣಮೆಣಸಿನ್ಕಾಯಿನ ಹಾಕಿ ನಂತರ ಅದನ್ನು ಕ್ರಿಸ್ಪಿ ಆದಮೇಲೆ ಅದನ್ನು ಸ್ವಲ್ಪ ಪೌಡರ್ ಮಾಡಿ ಹಾಕೋದ್ರಿಂದ ತರಿಯಾಗೂ ಇರುತ್ತೆ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಹಿಟ್ಟನ್ನು ಕೂಡ ಎತ್ತಿಟ್ಕೊಂಡಿದೆ. ಅದಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ. ಇದನ್ನು ಶೂಟ್ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ಯಾವತ್ತಾದರೂ ಒಂದಿನ ಶೂಟ್ ಮಾಡಿ ತೋರಿಸ್ತೀನಿ. ಈ ರೀತಿಯಾಗಿ ಜಾಲರಿ ಇರುವಂಥ ಸೌಟ್ ಇರುತ್ತೆ ನೋಡಿ, ಅದ್ರ ಮೇಲ್ಗಡೆ ಈ ರೀತಿ ಹಾಕ್ಕೊಂಡ್ರೆ ಈ ರೀತಿಯಾಗಿ ಬೂಂದಿ ಖಾರ ಬರುತ್ತೆ ನೋಡಿ, ಆ ರೀತಿಯಾಗಿ ಆಗತ್ತೆ. ಸೊ ಇದನ್ನು ನಾವು ಚೆನ್ನಾಗಿ ಕಾಯಿಸ್ಬಿಟ್ಟು ನಂತರ ಅಗೇನ್ ಈ ತಟ್ಟೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಮಿಕ್ಸರ್ಗೆ ಇದು ಮೇನಾಗಿ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಆ ಕಾರಣಕ್ಕೆ ನಾನು ಮಿಕ್ಸರ್ ಮಾಡೋದಕ್ಕೆ ಹಿಟ್ಟನ್ನ ಏನು ಬಳಸ್ಕೊಂಡಿದ್ದೆ ನೋಡಿ, ಅದೇ ಹಿಟ್ಟನ್ನು 1 ಸ್ಪೂನ್ ಆಗೋಷ್ಟು ಎತ್ತಿಟ್ಕೊಂಡಿದ್ದೆ. ಅದಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಂಡಿದ್ದೆ. ಹಾಗೆ ಚಿಟಿಕೆಯಷ್ಟು ಸೋಡಾನು ಕೂಡ ಹಾಕ್ಕೊಂಡಿದ್ದೆ. ಈಗ ಇಲ್ಲಿ ಒಣಮೆಣಸಿನ್ಕಾಯಿ ಕ್ರಿಸ್ಪಿ ಆಗಿದೆ. ಸೊ ಇದನ್ನು ಸ್ವಲ್ಪ ಪೌಡರ್ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಈ ರೀತಿ ಪೌಡರ್ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿನ ಕಿವುಚಿದ್ರೆ ಕೈ ಏನಾದರೂ ಉರಿಯುತ್ತೆ ಅಂದರೆ ನೀವು ಒಂದು ಕಲ್ಲಿರುತ್ತೆ ನೋಡಿ ಮನೆಯಲ್ಲಿ, ಯಾವಾಗಲೂ ಕುಟ್ಟ ಕಲ್ಲಿದ್ದೇ ಇರುತ್ತೆ, ಅದರ ಸಹಾಯದಿಂದನೂ ಕೂಡ ಸ್ವಲ್ಪ ತರಿಯಾಗಿ ಪುಡಿನ ಮಾಡ್ಕೋಬೋದು. ಈಗ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ನಂತರ ಒತ್ತಿ ಬೇಯಿಸಿಟ್ಕೊಂಡಿರುವಂಥ ಈ ರೀತಿ ಇರುವಂಥ ಸೇವ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಕೂಡ ಚೆನ್ನಾಗಿ ಮುರಿಬೇಕಾಗತ್ತೆ. ನಿಮ್ಗೇನಾದರೂ ಉದ್ದುದವಾಗಿ ಅಲ್ಲಲ್ಲೇ ಸಿಗಬೇಕು ಅಂದರೆ ನೀವು ಬೇಕಿದ್ರೆ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ, ಇಲ್ಲ ನಾರ್ಮಲ್ ಆಗಿರಲಿ ಅಂದರೆ ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ
ನಾವು ಹಿಟ್ಟನ್ನ ಕಲ್ಸ್ಕೊಂಡಿರ್ತೀವಿ ನೋಡಿ, ಅವಾಗ ಈ ನಾವು ಒತ್ತುವಾಗ ಯಾವ ಪ್ಲೇಟ್ನ ಬಳಸಿರ್ತೀವಿ ನೋಡಿ, ಈ ಸೇವ್ ಸೈಜಲ್ಲೇ ನಾವು ಚಕ್ಲಿ ಒತ್ತುವಾಗ ದೊಡ್ಡ ಹೋಲ್ದು, ಹಾಗೆ ಚಿಕ್ಕ ತೂತ ಇರುವಂಥ ಪ್ಲೇಟ್, ಹಾಗೆ ಇನ್ನೂ ಚಿಕ್ಕ ತೂತ ಇರುವಂಥ ಪ್ಲೇಟ್, ಈ ರೀತಿಯಾಗಿ ನಾವು 3 ಥರ ಅಥವಾ 2 ಥರ ಸೈಜಲ್ಲಿ ಇರುವಂಥದ್ದನ್ನು ಬಳಸ್ಕೊಂಡು ಸೇವ್ನ ನಾವು ಈ ರೀತಿಯಾಗಿ ಒತ್ತಿಟ್ಕೊಂಡು ಅದನ್ನು ಪುಡಿ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಕಲಸಿಟ್ಕೊಂಡಿರ್ತೀರಾ ನೋಡಿ, ಅವಾಗ ಮಧ್ಯದಲ್ಲಿ ನೀವು ಆ ಪ್ಲೇಟ್ನ ಚೇಂಜ್ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಚಕ್ಲಿ ಒಳ್ಳಿನ ಜೊತೆಗೆ ಈ ರೀತಿಯಾಗಿ ಹೋಲ್ ಇರುವಂತದ್ದು 3 ಪ್ಲೇಟ್ ಕೊಟ್ಟಿರ್ತಾರೆ, ದೊಡ್ಡದು, ಮೀಡಿಯಂ ಹಾಗೆ ಚಿಕ್ಕದು. 3 ಪ್ಲೇಟ್ನು ಬಳಸ್ಕೊಂಡು ಒತ್ತಿ ಹಾಗೆ ಬೇಯಿಸಿ ಒಂದೊಂದು ಇಬ್ಬಿ ಎತ್ತಿಟ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ನಂತರ ಇಲ್ಲಿ ಏನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಕಡಲೆ ಬೀಜ, ಹುರ್ಗಡ್ಲೆ, ಅವಲಕ್ಕಿ, ಕರ್ಬೇವಿನ ಸೊಪ್ಪು, ಹಾಗೆಯೇ ಒಣಮೆಣಸಿನ್ಕಾಯಿ, ಇದನ್ನ ಎಲ್ಲದನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗೋಡಂಬಿ ಅಂತೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ನೀವು ಗೋಡಂಬಿನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಎಲ್ಲದನ್ನು ಕೂಡ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅಂದರೆ ಆ ಮಿಕ್ಸಿಂಗ್ ಬೌಲ್ನ ಸ್ವಲ್ಪ ನೀವು ಮರನ ಕೇರ್ತೀರಾ ಗೊತ್ತಾ, ಆ ರೀತಿಯಾಗಿ ಕೇರೋ ರೀತಿಯಲ್ಲಿ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗತ್ತೆ. ಹಾಗೆಯೇ ನಾವು ಮಿಕ್ಸ್ ಮಾಡಬೇಕಾದ್ರೆ ಚೆಲ್ಲುತ್ತೆ ನೋಡಿ, ಅದ್ರ ತಲೆನೋವು ಕೂಡ ಇರೋದಿಲ್ಲ. ಈಗ ಮರ ಕೇರ್ತೀವಿ ನೋಡಿ, ಆ ರೀತಿಯಾಗಿ ನೀವು ಈ ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡು ಕೇರ್ತಾ ಇದ್ರೆ ಚೆನ್ನಾಗಿ ಮಿಕ್ಸ್ ಆಗತ್ತೆ. ತಳದಲ್ಲಿರೋದು ಕೂಡ ಮೇಲೆ ಬಂದುತ್ತೆ, ಹಾಗೆ ಮೇಲೆ ಇರುವಂಥದ್ದು ಕೆಳಗಡೆ ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ನೀವು ಮತ್ತೊಮ್ಮೆ ಮಿಕ್ಸ್ ಮಾಡಬೇಕನ್ನೋದು ಏನಿರೋದಿಲ್ಲ. ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಿಕೊಂಡು ಒಂದು ಹೇರ್ ಕಂಟೈನರ್ ಬಾಕ್ಸ್ ಅಥವಾ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಸಾಕಾಗತ್ತೆ. ಆಲ್ಮೋಸ್ಟ್ ನೀವು ಒಂದು 6 ತಿಂಗಳವರೆಗೂ ಇಟ್ಕೊಂಡು ಕೂಡ ತಿನ್ಬೋದು. ಬಟ್ ನಾವು ಪದೇ ಪದೇ ಅವಾಗಿಂದೇ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಒಳ್ಳೆಯದು. ತೀರಾ ನಾವು 15 ದಿನಕ್ಕೊಮ್ಮೆ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ತಿಂಗಳಿಗೊಂದ್ಸತಿನಾದರೂ ಡೆಫಿನೆಟ್ ಆಗಿ ಮಾಡ್ಬೋದು. ನಾನಿಲ್ಲಿ ಆಲ್ಮೋಸ್ಟ್ ಅರ್ಧ kg ಹಿಟ್ಟನ್ನ ಬಳಸ್ಕೊಂಡು 1 kg ಆಗೋಷ್ಟು ಮಿಕ್ಸ್ಚರ್ನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅನ್ನೋದನ್ನು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಆರೋಗ್ಯವೇ ಭಾಗ್ಯ ಅನ್ನೋ ಹಾಗೆ ಮನೆಯಲ್ಲೇ ಎಲ್ಲ ಅಡುಗೆಗಳನ್ನ ಮಾಡಿಕೊಂಡು ತಿನ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.